ತಗ್ಗದು ಗುದ್ದುದ್ರೆ ಹಂಗೆ ಸುಮ್ಮನೆ ಒಂಥರ ಲವ್. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ದೇವಸ್ಥಾನಗಳ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಚಿಕ್ಕಮದುರೆಯಲ್ಲಿರುವಂತಹ ಶನಿಮಹಾತ್ಮ ದೇವಸ್ಥಾನ. ಇನ್ನೊಂದು ದೇವಸ್ಥಾನ ಯಾವುದು ಅಂತ ಮುಂದೆ ತಿಳ್ಕೊಳ್ಳೋಣ. ನೀವೇನಾದ್ರೂ ನೆಲಮಂಗಲ ಸುತ್ತಮುತ್ತ ಇದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತೀರಾ. ಶತಮಾನ ವರ್ಷಗಳ ಹಳೆಯದಾದ ಈ ದೇವಸ್ಥಾನ ಕಟ್ಟಿದ್ದು ರಾಜರು ಮಹಾರಾಜರಲ್ಲ, ಬದಲಾಗಿ ರೈತ. ಹೌದು, ಗಂಗನಮಯ್ಯ ಎಂಬ ಒಬ್ಬ ರೈತ ತನಗಿದ್ದ ಶನಿಮಹಾತ್ಮನ ಕಾಟದಿಂದ ತಪ್ಪಿಸಿಕೊಳ್ಳಲು ಈ ದೇವಸ್ಥಾನ ಕಟ್ತಾರೆ. ಇವತ್ತು ಶನಿವಾರ, ಜೊತೆಗೆ ಪೌರ್ಣಮಿ. ನಮ್ಮ ಅತ್ತೆ ಮಾಮನ ಜೊತೆ ಬಂದಿದ್ದೆ. ಮೊದಲನೇದಾಗಿ ಮಂಡೆ ಕೊಡ್ಸಕ್ ಹೋದ್ವಿ. ಮುಡಿ ಕೊಡೋರು 80 ರೂಪಾಯಿ ಟಿಕೆಟ್ ತಗೋಬೇಕು. ಹಾಗೆ ಚೌರಿ ಮಾಡೋರ್ಗು 100 ರೂಪಾಯಿ ಕೊಡಬೇಕು. ಜೊತೆಗೆ ನೀವು ಬಿಸಿನೀರು ಸ್ನಾನ ಮಾಡ್ಬೇಕಂದ್ರೆ 30 ರೂಪಾಯಿ, ಹಾಗೆ ತಣ್ಣೀರ್ ಸ್ನಾನ ಮಾಡ್ಬೇಕಂದ್ರೆ 20 ರೂಪಾಯಿ. ಮುಡಿ ಕೊಡುವ ಮುನ್ನ ದೇವಸ್ಥಾನದಲ್ಲಿ ತೀರ್ಥ ಹಾಕಿಸ್ಕೊಂಬಂದು ನಂತರ ಈಗ ಮುಡಿ ಕೊಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಸೋ ಟೈಮ್. ಲೈಫಲ್ಲಿರೋ ನೆಗೆಟಿವಿಟಿ ಆಗಲಿ, ಕಷ್ಟಗಳಾಗಲಿ ದೂರ ಆಗಲಿ ಅಂತ ಇಲ್ಲಿ ಬರೋ ಭಕ್ತಾದಿಗಳು ಕಪ್ಪು ಎಳ್ಬತ್ತಿನ ಹಚ್ತಾರೆ. ಎಳ್ಬತ್ತಿ ಹಚ್ಚಿ ದೇವ್ರ ದರ್ಶನಕ್ಕೆ ಕ್ಯೂ ಅಲ್ಲಿ ಬಂದು ನಿಂತ್ರೆ ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ದರ್ಶನ ಸಿಕ್ತು. ಶನಿಮಹಾತ್ಮನ ಈ ಮೂರ್ತಿಗೆ ಪೂಜೆ ಕೊಟ್ಟು ಒಳಗಡೆ ಇರೋ ಅಂತಹ ಮೂಲ ದೇವರ ದರ್ಶನ ಕೂಡ ಮುಗಿತು. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಬೆಳಗಿಂದ ಮಧ್ಯಾಹ್ನದವರೆಗೂ ಹಾಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಲಡ್ಡು ತೀರ್ಥ ಪ್ರಸಾದ ಇಸ್ಕೊಂಡಾದ್ಮೇಲೆ ಅನ್ನದಾನ ಭವನದಲ್ಲಿ ಇವತ್ತಿನ ಮಧ್ಯಾಹ್ನ ಊಟನ ಮಾಡ್ಕೊಂಡ್ವಿ. ನಮ್ಮ ಸ್ಕೂಲ್ ಹುಡುಗರು ಬಂದಿದ್ದಾರೆ, ಮಾತಾಡ್ಸೋಣ. ರುಕೋ ಜರಾ ಸಬರ್ ಗುರು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಡೈಲಿ ಬರ್ತೀರಾ ದೇವಸ್ಥಾನಕ್ಕೆ? ಇವತ್ತು ಬಂದಿರೋದು. ಯಾವಾಗ ಈ ಅಂದ್ರೆ ಶನಿವಾರ ದರ್ಶನ ಮಾಡಕ್ ಬಂದಿದ್ದೆ. ಹಂಗೆ ಇವ ಯಾರೇ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಧ್ಯಾಹ್ನದ ಊಟ ಮಾಡಾದ್ಮೇಲೆ ಪೌರ್ಣಮಿ ಪೂಜೆ ಮುಗೀತು ಅಂತ ಇಲ್ಲಿಂದ ಹಾಗೆ ಕಳ್ಳೆಪುರಿ ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ದ ದೇವಸ್ಥಾನನೇ ಗೊಳ್ಳಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಗೊಳ್ಳಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಇನ್ನೂ ವಿಸ್ತಾರ ಮಾಡೋದ್ರಿಂದ ದೇವಸ್ಥಾನನ ಇನ್ನೂ ಕಟ್ತಿದ್ದಾರೆ. ಆದ್ರಿಂದ ಪೂಜೆ ಇಲ್ಲ, ದೇವಸ್ಥಾನದ ಪಕ್ಕ ಇರುವಂತಹ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲೇ ಮಾಡಿಕೊಡ್ತಾರೆ. ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ. ಸೊ ಕಟ್ಟಾದ್ಮೇಲೆ ಒಂದ್ಸತಿ ಬರೋಣ, ಹೇಗಿರುತ್ತೆ ನೋಡೋಣ ಅಷ್ಟೇ ಗೈಸ್. ಇನ್ನು ಕಟ್ತಾ ಇದ್ದಾರೆ. ದೇವರು ಇನ್ನೂ ಇವಾಗೆ ಇಲ್ಲ. ಸೊ ಗೈಸ್ ಇನ್ನು ಕಟ್ತಿದ್ದಾರೆ ಗೈಸ್. ಸೊ ಕಟ್ಟಾದ್ಮೇಲೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗೋಣ. ಈ ದೇವಸ್ಥಾನದ ಹತ್ರ ಮಂಗಗಳು ತುಂಬ ಇದ್ದಾವೆ. ಅದರಿಂದ ಇದಕ್ಕೆ ಊಟ ಅಂದರೆ ಬರೋರು ಕೊಡೋ ಹಣ್ಣುಗಳೇನೆ. ಆದರೆ ಹಣ್ಣು ಕೊಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಬೇಕು, ಮಾರಿದ್ರೆ ಅಷ್ಟೇ. ಎಷ್ಟು ಚೆನ್ನಾಗಿ ತಿಂತಾರೆ. ಜೈ 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 ಶ್ರೀರಾಮ್, ಶ್ರೀರಾಮ ದೂತ ಹನುಮಾನ್. ಆದ್ರಿಂದ ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋದಾಗ ಮಂಗಗಳಿದ್ರೆ ಹುಷಾರಾಗಿರ್ಬೇಕು ಗೈಸ್. ಈ ವಿಡಿಯೋದಲ್ಲಿ ಚಿಕ್ಕಮದುರೆ ಶನಿಮಹಾತ್ಮನ ದೇವಸ್ಥಾನ ಹಿಂದೆ ಇರುವಂತಹ ಶಾಂತಶನೇಶ್ವರನ ಬಗ್ಗೆ ಹೇಳಿಲ್ಲ. ಬಟ್ ನೀವೇನಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಭೇಟಿ ಕೊಡೋದನ್ನ ಮರಿಬೇಡಿ. ಅಲ್ಲಿಗೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ 2 ದೇವಸ್ಥಾನಗಳ ದರ್ಶನ ಆಯ್ತು ಅಂತ ಅನ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ ಗೈಸ್. ಅದು ಅವ್ರ ಅಮ್ಮ, ಇದು ಇವ್ರ ಮಗ. ವಾಟ್ ಇಸ್ ಆಫ್ಟರ್ ಏಪ್ರಿಲ್? ಏನ್ ಹೆಸರಿಡೋಣ? ಇದಕ್ಕೆ ಅವಳೇ ಹೇಳ್ತಾಳೆ. ಲೆಕ್ಕ ಮಾಡ್ತಾ ಇಡೋಣ. ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ನಿಮ್ಮ ಬಿಂದು ಶ್ರೀಯಸ್. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ.